ನಮಸ್ಕಾರ ವೀಕ್ಷಕರೇ, ಕಾನೂನು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ನಾವು ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಭವ್ಯ ಸೌಧ ಶಕ್ತಿ ಸೌಧದ ಮುಂದೆ ನಿಂತಿದ್ದೇವೆ. ಈ ಶಕ್ತಿ ಸೌಧ ಬರೀ ಆಡಳಿತ ವ್ಯವಸ್ಥೆ ಅಷ್ಟೇ ನೋಡ್ಕೊಳ್ಳಲ್ಲ, ಇದೊಂದು ನ್ಯಾಯಾಲಯವಾಗೂ ನ್ಯಾಯಪೀಠವಾಗಿಯೂ ಕೂಡ ಇದು ಕಾರ್ಯನಿರ್ವಹಿಸುತ್ತೆ. ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು, ಸಾಕಷ್ಟು ಯೋಜನೆಗಳು ಜಾರಿಯಾಗ್ತಾ ಇದೆ. ಇದೇ ರೀತಿ ಕಾನೂನಿನ ಅರಿವು ಮತ್ತೆ ಕಾನೂನಿನ ಒಂದು ವ್ಯವಸ್ಥೆಯಲ್ಲಿ ನ್ಯಾಯ ಕಲ್ಪಿಸೋ ನಿಟ್ಟಿನಲ್ಲಿ ಹೇಗೆ ಕೆಲಸ ಸಾಗ್ತಾ ಇದೆ, ಈ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿರುವಂತಹ ಒಂದು ಕಾನೂನು ವಿಭಾಗ ಅಂದ್ರೆ ಈ ಕಂದಾಯ ಇಲಾಖೆ ಸೇರಿದಂತೆ ವಿವಿಧ ಪ್ರಕರಣಗಳನ್ನು ಹೇಗೆ ವಿಲೇವಾರಿ ಮಾಡ್ತಾ ಇದೆ, ಒಟ್ಟಾರೆ ಜನರಿಗೆ ಯಾವ ರೀತಿ ನ್ಯಾಯ ಕಲ್ಪಿಸ್ತಾ ಇದೆ, ಒಂದು ವ್ಯವಸ್ಥೆಯಲ್ಲಿ ಹೇಗೆ ಒಂದು ಸುಧಾರಣೆ ತರ್ತಾ ಇದೆ ಅನ್ನುವಂಥ ವಿಚಾರದ ಬಗ್ಗೆ ನಾವಿವತ್ತು ವಿಶೇಷವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಈಗ ಬನ್ನಿ, ಭವ್ಯ ಸೌಧದಲ್ಲಿ ಜಿಲ್ಲಾಧಿಕಾರಿಗಳಿದ್ದಾರೆ, ಜಿಲ್ಲಾಧಿಕಾರಿಗಳನ್ನ ಮಾತಾಡಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಈಗ ಚಾಲನೆ ಕೊಡೋಣ. ನಾವು ಇವತ್ತು ನಮ್ಮ ಕಾನೂನಿನ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂತಹ ಮಾನ್ಯ ಶ್ರೀ ಕರಿಗೌಡರ ಜೊತೆ ನಾವು ಇವತ್ತು ಚರ್ಚೆ ನಡೆಸ್ತಾ ಇದ್ದೀವಿ. ಈ ಗ್ರಾಮಾಂತರ ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸು, ಅದರಲ್ಲೂ ಪ್ರಮುಖವಾಗಿ ಕಾನೂನಿಗೆ ಸಂಬಂಧಪಟ್ಟಂತಹ ಮತ್ತೆ ರೈತರಿಗೆ ಸಂಬಂಧಪಟ್ಟಂತಹ ಜನಸಾಮಾನ್ಯರಿಗೆ ಸಂಬಂಧಪಟ್ಟಂತಹ ಕೆಲಸಗಳು ಏನೇನಾಗ್ತಾ ಇದೆ ಅನ್ನುವಂಥದ್ದನ್ನ ಈಗ ಅವರ ಬಾಯಿಂದನೇ ಕೇಳ್ಕೊಂಬರೋಣ. ಜಿಲ್ಲಾಧಿಕಾರಿಗಳೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ತೆ. ತಾವು ಕೂಡ ಕೃಷಿ ಕುಟುಂಬದಿಂದ ಬಂದಂಥವ್ರು, ರೈತ ಕುಟುಂಬದಿಂದ ಬಂದಂಥವ್ರು, ರೈತರ ಎಲ್ಲ ಬವಣೆಗಳನ್ನೆಲ್ಲ ನೀವು ನೋಡಿದಂಥವ್ರು. ನೀವು ಜಿಲ್ಲಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ರೈತರ ಮತ್ತೆ ಜನಸಾಮಾನ್ಯರ ಸಮಸ್ಯೆಗಳಿಗೆ ಹೇಗೆ ಸ್ಪಂದಿಸ್ತಾ ಇದ್ದೀರಾ, ಏನೇನು ವಿನೂತನ ವಿಭಿನ್ನವಾದ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ ಅಂತ? ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಯಾಗಿ ಬಂದು 5 ತಿಂಗಳು 10 ದಿನ ಆಯಿತು. ನಾನು ಬಂದು ಪ್ರಾರಂಭದಲ್ಲಿ ಎಲ್ಲ ಕಂದಾಯ ಅಧಿಕಾರಿಗಳ ತಹಸೀಲ್ದಾರ್ ಮತ್ತು ಎಸಿನ ಸಭೆ ನಡೆಸಿದೆ. ನಮ್ಮಲ್ಲಿ ಖಾತೆ ಮಾಡಬೇಕಂತಂದ್ರೆ ಯಾವುದಾದ್ರೂ ತಕರಾರು ಹಾಕಿದ್ರೆ ಅದನ್ನು ತಕರಾರು ಪ್ರಕರಣ ಅಂತ ಹೇಳಿ ತಹಸೀಲ್ದಾರು ಎಲ್ಲ ಆಸಕ್ತ ಪಾರ್ಟಿಗಳಿಗೆ ನೋಟಿಸ್ ಕೊಟ್ಟು ಆರ್ಡರ್ ಮಾಡಬೇಕು. ನಮ್ಮ ಭೂಮಿ ತಂತ್ರಾಂಶವನ್ನು ಪರಿಶೀಲನೆ ಮಾಡಿದಾಗ ಅದರಲ್ಲಿ ತುಂಬ ಜಾಸ್ತಿ ಪ್ರಕರಣ ಇತ್ತು. ಸುಮಾರು 4568 ಪ್ರಕರಣ ಭೂಮಿ ತಂತ್ರಾಂಶದ ಪ್ರಕಾರ ವಿವಾದಾಸ್ಪದ ಪ್ರಕರಣ ಅಂತಿತ್ತು. ನಮ್ಮ ತಹಸೀಲ್ದಾರ್ ಕೊಟ್ಟ ಮಾಹಿತಿ ನೋಡಿದ್ರೆ ಅದು ಕೇವಲ 1394 ಮಾತ್ರ ಇತ್ತು. ನಮ್ಮ ಜಿಲ್ಲೆಯಲ್ಲೇ 2001-2ರಲ್ಲಿ ವಿವಾದಾಸ್ಪದ ಪ್ರಕರಣ ಅಂತ ಹೇಳಿದ್ದು ಇದುವರೆಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿರಲಿಲ್ಲ. ನಾನು ಬಂದಮೇಲೆ ಆ ಎಲ್ಲ ಪ್ರಕರಣಗಳನ್ನು ನಮ್ಮ ಭೂಮಿ ತಂತ್ರಾಂಶದಿಂದ ತೆಗೆದು ಈಗ ನಮ್ಮಲ್ಲಿ ಕಂದಾಯ ಇಲಾಖೆಯಲ್ಲಿ ಎಲ್ಲ ನ್ಯಾಯಾಲಯ ಪ್ರಕರಣಗಳನ್ನು ಒಂದು ತಂತ್ರಾಂಶದಲ್ಲಿ ರೆವಿನ್ಯೂ ಕೋರ್ಟ್ ಕೇಸ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಇದೆ. ಜಿಲ್ಲಾಧಿಕಾರಿ ಕಚೇರಿ, ಉಪವಿಭಾಗಾಧಿಕಾರಿ ಮತ್ತು ತಾಲೂಕು ತಹಸೀಲ್ದಾರ ನ್ಯಾಯಾಲಯದ ಪ್ರಕರಣಗಳನ್ನು ಎಲ್ಲನೂ ಅದರಲ್ಲಿ ಎಂಟ್ರಿ ಮಾಡಬೇಕು. ಅದು ಎಂಟ್ರಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಒಂದು ಟ್ರಾನ್ಸ್ಪರೆನ್ಸಿ ಬರುತ್ತೆ. ಯಾವುದೇ ರೈತರು ಅಥವಾ ವಕೀಲರು ನಮ್ಮ ಕಚೇರಿಗೆ ಅಥವಾ ತಾಲೂಕು ಕಚೇರಿ ಯಾವತ್ತು ನೆಕ್ಸ್ಟ್ ಡೇಟ್ ಇದೆ ಕೇಸು ಅಥವಾ ಅವರು ಆರ್ಡ್ರ್ ಆಗಿದ್ರೆ ಅದರಿಂದ ಆರ್ಡ್ರನ್ನ ನಾವು ಅಪ್ಲೋಡ್ ಮಾಡ್ತೀವಿ, ಡೌನ್ಲೋಡ್ ಮಾಡ್ಕೋಬೋದು. ಯಾರೂ ಬರೋ ಅವಶ್ಯಕತೆ ಇಲ್ಲ. ಈಗ ನಮ್ಮಲ್ಲಿ ಎಲ್ಲ ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿ ಮತ್ತು 4 ತಾಲೂಕು ಕಚೇರಿಯ ಎಲ್ಲ ನ್ಯಾಯಾಲಯ ಪ್ರಕರಣಗಳನ್ನು ನಾವು RCCMS ತಂತ್ರಾಂಶದಲ್ಲಿ ಅಳವಡಿಸಿದ್ದೀವಿ. ನಾನು ಬಂದಮೇಲೆ ನಮ್ಮಲ್ಲಿ ಪ್ರೊಬೇಷನರಿ ತಹಸೀಲ್ದಾರ್ಸ್ ಮತ್ತು ಎಸಿಗಳಿದ್ರು. ಅವರಿಗೆ ನಾನು ಕಂದಾಯ ಅದಾಲತ್ ನಡೆಸಿ ಸುಮಾರು ಕಳೆದ 4 ತಿಂಗಳಲ್ಲಿ 2246 ಪ್ರಕರಣಗಳಲ್ಲಿ RTC ಕಲಂ 3 ಮತ್ತು 9 ವ್ಯತ್ಯಾಸ ಇರೋದನ್ನು ಸರಿಪಡಿಸಲಾಗಿದೆ. ಮತ್ತು 11E ಸ್ಕೆಚ್, ಈ ಏನು ಕ್ರಯ ಮಾರಾಟ ಅಥವಾ ಲೀಸ್ ಮಾಡಬೇಕಂತಂದರೆ ಪೂರ್ವ ನಕ್ಷೆ ಬೇಕು, ಮ್ಯುಟೇಷನ್ ಪೂರ್ವ ನಕ್ಷೆ 11E ಸ್ಕೆಚ್ ಅಂತಾರೆ. ಅಂಥದ್ರಲ್ಲಿ ಸುಮಾರು 2612 ಪ್ರಕರಣಗಳಲ್ಲಿ ಪಾಣಿಯನ್ನು ತಿದ್ದುಪಡಿ ಮಾಡಿದ್ದೀವಿ. ಸರ್, ಈಗ ಜನರ ಸಮಸ್ಯೆ ನಿವಾರಣೆಗೋಸ್ಕರ, ಜನರಿಗೋಸ್ಕರ ಈ ಒಂದು ಒಳ್ಳೆ ಅದ್ಭುತವಾದ ಒಂದು ಭವ್ಯ ಒಂದು ಸೌಧ ನಿರ್ಮಾಣ ಆಗಿದೆ. ಈ ಸೌಧ ಜನರ ಸೌಧ, ಜನರ ಶಕ್ತಿ ಕೇಂದ್ರ. ಇದು ಈ ಶಕ್ತಿ ಕೇಂದ್ರದಲ್ಲಿ ಏನೇನು ಸೌಲಭ್ಯಗಳಿದಾವೆ, ಹೇಗೆ ಒಂದು ಕಾರ್ಯನಿರ್ವಹಣೆ ಮಾಡ್ತಾ ಇದೆ, ಸೊ ಇಲ್ಲಿರುವಂತಹ ಒಂದು ಸೌಲಭ್ಯ ವಿಶೇಷತೆಗಳ ಬಗ್ಗೆ ನಾವೇ ಖುದ್ದಾಗಿ ನೋಡ್ಕೊಂಡು ಬರೋಣ. ಬನ್ನಿ ಸರ್. ಸರ್, ಈಗ ಈ ಒಂದು ಕಟ್ಟಡ ಕಾಮಗಾರಿ ಎಷ್ಟು ಪರ್ಸೆಂಟ್ ಮುಕ್ತಾಯ ಆಗಿದೆ ಸರ್? ಈಗ ಸಿವಿಲ್ ಕಾಮಗಾರಿ 100% ಮುಗಿದಿದೆ. ಈಗ ಟಾಯ್ಲೆಟ್ಸು, ಡ್ರಿಂಕಿಂಗ್ ವಾಟರ್ ಎಲ್ಲ ಫೆಸಿಲಿಟಿ ಇದೆ. ಕೆಲವು ಇಂಟೀರಿಯರ್ಸ್ ವರ್ಕ್ ನಡೀತಾ ಇದೆ ಅಷ್ಟೇ. ಸಿವಿಲ್ ಕಾಮಗಾರಿ 100% ಮುಗಿದಿದೆ. ಏನೇನು ಸೌಲಭ್ಯಗಳಿದೆ ಸರ್ ಇಲ್ಲಿ? ವ್ಯವಸ್ಥೆ ಮಾಡಿದೆ ಹೇಗೆ?
ಜನರಿಗೆ ಇದು ಅನುಕೂಲ ಆಗತ್ತೆ ಅಂತ? ಇಲ್ಲ, ಯಾಕೆಂತಂದ್ರೆ ಬೆಂಗಳೂರಿನಲ್ಲಿ ನೋಡಿ, ಇದು ಕೇಂದ್ರ ಕಚೇರಿ, ಈ ಆಫೀಸು, DC ಆಫೀಸು ಜಿಲ್ಲಾ ವ್ಯಾಪ್ತಿನಲ್ಲಿ ಇರಲಿಲ್ಲ. ಈಗ ಜಿಲ್ಲಾ ವ್ಯಾಪ್ತಿನಲ್ಲಿ ಬಂದಿದೆ. ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಇಲ್ಲ. ಇಲ್ಲಿ ವಿಶೇಷ ಅಂತಂದ್ರೆ ಎಲ್ಲ 4 ತಾಲೂಕುಗಳಿಗೆ ಕೇಂದ್ರ ಸ್ಥಾನದಲ್ಲಿದೆ, ಸೆಂಟರ್ ಪ್ಲೇಸ್. ಅದರಿಂದ ಇದು ಒಂದು ರೀತಿ ಎಲ್ಲ ಜನರಿಗೆ ಬರೋದಕ್ಕೆ ಒಂದು ಯಾವ ರೀತಿ ಸೌಲಭ್ಯಗಳು, ಸೌಕರ್ಯಗಳು ಇಲ್ಲಿ ವ್ಯವಸ್ಥೆ ಆಗಿದೆ ಸರ್? ಯಾಕೆಂತಾರೆ ಬಸ್ ಸೌಕರ್ಯ ಈ ತರದ್ದೆಲ್ಲ ಒಂದು ಸಾಕಷ್ಟು ಬೇಕಾಗತ್ತೆ. ಒಂದು ಜನಸಾಮಾನ್ಯರು ಇಲ್ಲಿ ಬರಬೇಕು ಅಂತಂದ್ರೆ, ಆಡಳಿತ ವ್ಯವಸ್ಥೆಯನ್ನ, ಆಡಳಿತ ಮುಖ್ಯಸ್ಥರನ್ನ ನೋಡ್ಬೇಕು ಅಂತಂದ್ರೆ, ಸೊ ಈ ತರದ್ದೆಲ್ಲ ಒಂದು ಸೌಲಭ್ಯಗಳು ಯಾವ ರೀತಿ ಕ್ರಮಗಳನ್ನ? ಬಿಗಿನಿಂಗು ಇಲ್ಲಿ ನಮ್ಮ ಸಾರ್ವಜನಿಕರಿಗೆ ಅಷ್ಟೇ ಅಲ್ಲ, ನಮ್ಮ ಸಿಬ್ಬಂದಿಗೂ ಕೂಡ ಬೆಂಗಳೂರಿಂದ ಎಲ್ಲರೂ ಬೆಂಗಳೂರಿನಲ್ಲಿ ಇದ್ದವರು ಮೆಜಾರಿಟಿ. ನಾವು 3 ತಿಂಗಳಿಂದ ನಾವು ಕಚೇರಿಯಲ್ಲಿ ಬಂದ ಮೇಲೆ ಈಗ ಮೆಜೆಸ್ಟಿಕ್, ಮಾರ್ಕೆಟ್, ಶಿವಾಜಿನಗರ ಎಲ್ಲ ಇಂದ ಬೆಳಿಗ್ಗೆ 5 ಬಸ್ ಬರ್ತಾ ಇದೆ. ಈಗ ಸಾರ್ವಜನಿಕರು ಬಂದ್ಮೇಲೆ ಬಸ್ಸು ದೇವನಹಳ್ಳಿಯಿಂದ, ದೊಡ್ಡಬಳ್ಳಾಪುರದಿಂದ, ಹೊಸಕೋಟೆಯಿಂದ ಎಲ್ಲ ಇದೆ. ಸಾರ್ವಜನಿಕರಿಗೆ ಯಾವುದು ಆ ಸಮಸ್ಯೆ ಆಗ್ತಾ ಇಲ್ಲ. ಸರ್, ಈಗ ಜಿಲ್ಲಾಧಿಕಾರಿ ಅಂತಂದ್ರೆ ಅವರು ಬಹಳಷ್ಟು ಪಾತ್ರಗಳನ್ನ ನಿರ್ವಹಿಸ್ತಾರೆ, ಬಹಳಷ್ಟು ಇಲಾಖೆಗಳಿರುತ್ತೆ, ಬಹಳಷ್ಟು ಜವಾಬ್ದಾರಿಗಳು, ಎಲ್ಲಾ ವ್ಯವಸ್ಥೆನೂ ಒಂದು ಜಿಲ್ಲಾಧಿಕಾರಿ ಮೇಲೆ ಒರೆಸುವಂತದ್ದು ನಾವು ಸಾಮಾನ್ಯಕ್ಕೆ ನೋಡ್ತೇವೆ. ಜಿಲ್ಲಾಧಿಕಾರಿಗಳು ನ್ಯಾಯಾಧೀಶರ ಸ್ಥಾನದಲ್ಲೂ ಕೂಡ ಕೂರ್ತಾರೆ. ಒಂದು ನ್ಯಾಯಾಲಯದ ಸ್ಥಾನದಲ್ಲಿ ಕೂರ್ತು ನ್ಯಾಯಮೂರ್ತಿಯಾಗಿ ಜನರಿಗೆ ತೀರ್ಪು ಕೊಡುವಂತ ಒಂದು ಪ್ರಕರಣಗಳನ್ನು ಕೂಡ ನಾವು ನೋಡ್ತೇವೆ. ಈಗ ಈ ಒಂದು ಆಡಳಿತ ಶಕ್ತಿ ಕೇಂದ್ರದಲ್ಲಿ ಜನಸಾಮಾನ್ಯರಿಗೆ, ನೊಂದಂತವರಿಗೆ, ಕಾನೂನು ಮೊರೆ ಹೋದಂತವರಿಗೆ ನ್ಯಾಯ ದೊರಕಿಸ್ಕೊಡೋದಕ್ಕೆ ಹೇಗೆ ಒಂದು ವ್ಯವಸ್ಥೆ ಆಗಿದೆ ಸರ್? ಈಗ ನೋಡಿ, ಇದು ಜಿಲ್ಲಾಧಿಕಾರಿ ನ್ಯಾಯಾಲಯ ಸಭಾಂಗಣ. ನಮ್ಮಲ್ಲಿ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಸುಮಾರು 1670 ಪ್ರಕರಣಗಳಿದೆ. ನಾನ್ ಬಂದ್ಮೇಲೆ ಕಳೆದ 5 ತಿಂಗಳಲ್ಲಿ ಸುಮಾರು 247 ಪ್ರಕರಣಗಳನ್ನ ವಿಲೇವಾರಿ ಮಾಡಿದ್ವಿ, ಆರ್ಡರ್ ಹೊಡಿಸಿದ್ದೀವಿ. ಈಗ ನಾನು ಪ್ರತಿ ವಾರ ಪ್ರಕರಣಗಳನ್ನ ತಗೊಂತೀನಿ, ಯಾವ್ದು ಪೋಸ್ಟ್ಪೋನ್ ಮಾಡೋದಿಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ತಾ ಇಲ್ಲ. ಹಾಗಾಗಿ ಕೇಸಸ್ ಮಾಡ್ತಾ ಇದ್ದೀವಿ. ಇನ್ನು ನಮ್ಮ AC ಅವರು ಕೂಡ ತುಂಬಾ ಡಿಸ್ಪೋಸಲ್ ಮಾಡ್ತಾ ಇದ್ದಾರೆ. ನಾನು ಮೊದಲೇ ಹೇಳ್ದಂಗೆ ನಮ್ಮ ಕಳೆದ 5 ತಿಂಗಳಲ್ಲಿ ತಾಲೂಕು ಆಫೀಸಲ್ಲಿ, AC ಆಫೀಸಲ್ಲಿ, DC ಆಫೀಸಲ್ಲಿ ತುಂಬಾ ನ್ಯಾಯಾಲಯ ಪ್ರಕರಣಗಳು ಹೆಚ್ಚಿನ ಪ್ರಮಾಣದಲ್ಲಿ ಡಿಸ್ಪೋಸ್ ಆಗಿದ್ದಾವೆ. ಓಕೆ, ಅಂದ್ರೆ ಈಗ ಸರ್ ನಿರ್ದಿಷ್ಟವಾಗಿ ಸಾಕಷ್ಟು ಪ್ರಕರಣಗಳು ಬರ್ತವೆ. PTCLಗೆ ಅನುಮತಿ ಕೊಡುವಂತದ್ದು ಅಥವಾ ಬೇರೆ AC ಕಚೇರಿಗಳಿಂದ ಬಂದಿರುವಂತಹ ಒಂದು ಪ್ರಕರಣಗಳು, ಮೇಲ್ಮನವಿ ಬಂದಿರುವಂತಹ ಪ್ರಕರಣಗಳು. ಸೊ ಇದಕ್ಕೆ ನಿರ್ದಿಷ್ಟವಾಗಿ ಏನಾದ್ರು ಕಾಲಮಿತಿ, ನಿರ್ದಿಷ್ಟವಾಗಿ ನಡಿಬೇಕು ಸಾಕಷ್ಟು ನಾವು ನೋಡ್ತೇವೆ. ಪ್ರಕರಣಗಳು ನ್ಯಾಯ ತ್ವರಿತವಾಗಿ ಸಿಕ್ಕಿದ್ರೆ ಮಾತ್ರ ಅದು ನ್ಯಾಯದಾನ ಆಗತ್ತೆ ಅನ್ನುವಂತ ಮಾತುಗಳೆಲ್ಲ ಕೇಳ್ತಾ ಇರ್ತೇವೆ. ಸೊ ಇದು ಹೇಗೆ ಸರಿ ತ್ವರಿತ ವಿಲೇವಾರಿ, ತ್ವರಿತವಾಗಿ ನ್ಯಾಯ ಕೊಡಿಸುವಂತ ಒಂದು ಪ್ರಯತ್ನ ಹೇಗೆ ಸಾಗ್ತಾ ಇದೆ ಅಂತ? ಕಳೆದ 5 ತಿಂಗಳಿಂದ ನಮ್ದು ಸಕಾಲದಲ್ಲಿ ಕಂದಾಯ ಇಲಾಖೆ ನಮ್ಮ ಜಿಲ್ಲೆ 28ನೇ ಸ್ಥಾನದಲ್ಲಿತ್ತು. ಇವತ್ತು 2ನೇ ಸ್ಥಾನದಲ್ಲಿ ಇದ್ದೀವಿ. ಅಂದ್ರೆ ಸಕಾಲದಲ್ಲಿ ಕಾನೂನಿನ ನಿಗದಿಪಡಿಸಿದ ಅವಧಿಯೊಳಗೆ ಸೇವೆಗಳನ್ನ ವಿಲೇವಾರಿ ಮಾಡೋದ್ರಲ್ಲಿ ನಾವು ತುಂಬಾ ಮಟ್ಟಿಗೆ ಸಫಲರಾಗಿದ್ದೀವಿ. ಆಗ್ತಾ ಇದೆ ಬೇಗ, ಕೇಸಸ್ ಆಗ್ತಾ ಇದೆ. ಓಕೆ, ಈಗ ದುರ್ಬಲ ವರ್ಗದವರು, ಈಗ ನಾನು ಹೇಳ್ತಾ ಇದ್ದೀನಿ, ಅದು PTCL ಅನುಮತಿ ಇರಬಹುದು ಅಥವಾ ಈ ತರದ್ ಬೇರೆ ಬೇರೆ ಇರಬಹುದು, ಇಲ್ಲ ಬೇಗ ಆಗ್ತಾ ಇದೆ, ತ್ವರಿತವಾಗಿ ಆಗ್ತಾ ಇದೆ. ಅಂದ್ರೆ ಅಂತ PTCL ಅನುಮತಿ ಕೊಡುವಂತಹ ಪ್ರಕರಣಗಳೆಲ್ಲ ನಾವು ನೋಡ್ತೇವೆ. ಈ ಒಂದು ಆ ಜನ ಸಮುದಾಯಕ್ಕೆ, ಶೋಷಿತ ಸಮುದಾಯಕ್ಕೆ ನ್ಯಾಯ ದೊರಕಿಸ್ಕೊಡುವಂತದ್ದು. ಅಂದ್ರೆ ಈ ಒಂದು PTCL ಪ್ರಕರಣಗಳನ್ನು ವಿಶೇಷವಾಗಿ ತಗೊಳ್ಳೋದಾದ್ರೆ ಅದರಲ್ಲಿ ಇರುವಂತ ಒಂದು ನಿರ್ಬಂಧಗಳು ಅಥವಾ ಒಂದು ಹಾಕಿರುವಂತ ಷರತ್ತುಗಳನ್ನ ಹೇಗೆ ಫುಲ್ಫಿಲ್ ಮಾಡ್ತಾ ಇದ್ದಾರೆ, ಅದರ ಒಂದು ನಿಗಾ ಹೇಗೆ ಸಾಕ್ತಾ ಇದೆ ಅಂತ? ಇಲ್ಲ, PTCL ಕೇಸಸ್ ನಲ್ಲಿ ಅನುಮತಿ ಕೊಡುವುದು ಸರ್ಕಾರದ ಹಂತದಲ್ಲಿ, ನಾವೇನಿದ್ರು ವರದಿ ಕೊಡೋದು ಸಕಾಲದಲ್ಲಿ. ಎಲ್ಲ ಪ್ರಕರಣಗಳಲ್ಲಿ ನಾವು ಸರ್ಕಾರಕ್ಕೆ PTCL ಅನುಮತಿ ಪ್ರಕರಣಗಳನ್ನ ಸಲ್ಲಿಸಿದ್ದೇವೆ, ಯಾವುದು ಕೂಡ ವಿಳಂಬ ಮಾಡೇ ಇಲ್ಲ. ಸರ್, ಈಗ ಸೌಹಾರ್ದತೆ ಕಾಪಾಡೋದು ಕೂಡ ಬಹಳ ಮುಖ್ಯ ಆಗತ್ತೆ. ಸೌಹಾರ್ದತೆ ಕಾಪಾಡೋ ನಿಟ್ಟಿನಲ್ಲಿ ಏನೇನು ಯಾವ ರೀತಿಯ ಕಾರ್ಯಕ್ರಮಗಳು, ಅದರಲ್ಲೂ ಪ್ರಮುಖವಾಗಿ ನೀವು ಜಿಲ್ಲೆಯ ಕಸ್ಟೋಡಿಯನ್, ಸೊ ಕಸ್ಟೋಡಿಯನ್ ಆಗಿ ಇಡೀ ಜಿಲ್ಲೆಯ ಒಂದು ಉಸ್ತುವಾರಿನ ನೀವು ವಹಿಸ್ಕೊಂಡಿರ್ತೀರಾ. ಸೊ ಜಿಲ್ಲೆಯ ಒಂದು ಕಾನೂನು ಸುವ್ಯವಸ್ಥೆ ಮತ್ತೆ ಒಂದು ಅಭಿವೃದ್ಧಿ, ಎಲ್ಲಿ ಶಾಂತಿ ನೆಲೆಸಿರುತ್ತೋ ಅಲ್ಲಿ ಬಂಡವಾಳ ಬರುತ್ತೆ, ಎಲ್ಲಿ ಶಾಂತಿ ನೆಲೆಸಿರುತ್ತೋ ಅಲ್ಲಿ ಅಭಿವೃದ್ಧಿ ಆಗುತ್ತೆ ಅನ್ನೋಂಥ ಮಾತುಗಳನ್ನ ನಾವೆಲ್ಲ ಕೇಳ್ತಾ ಇರ್ತೇವೆ. ಸೊ ಹೇಗೆ ಒಂದು ಸಾಮರಸ್ಯನ ಕಾಪಾಡೋ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ಸಾಗ್ತಾ ಇದೆ ಅಂತ? ಇಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಯಾವುದೇ ರೀತಿ ಲಾ ಅಂಡ್ ಆರ್ಡರ್ ಸಮಸ್ಯೆ ಇಲ್ಲ. ನಾನು ಬಂದ್ಮೇಲೂ ಕೂಡ ಯಾವುದೇ ಸಮಸ್ಯೆ ಬಂದಿಲ್ಲ. ನೀವು ಹೇಳ್ದಂಗೆ ಶಾಂತಿಯಲ್ಲಿ ಇರುತ್ತೆ, ಅಲ್ಲಿ ಅಭಿವೃದ್ಧಿ ಇರುತ್ತೆ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ನಮ್ಮ ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿಯಲ್ಲಿ ಸುಮಾರು 60,000 ಜನ
ನೌಕರರು ಕಾರ್ಮಿಕರು ಕೆಲಸ ಮಾಡ್ತಾರೆ. ಅಲ್ಲೂ ಕೂಡ ನಾನು ಬಂದ್ಮೇಲೆ ಎಲ್ಲ 4 ತಾಲೂಕಿನ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ನೆಲಮಂಗಲ ಎಲ್ಲ ಇಂಡಸ್ಟ್ರೀಸ್ ಅವ್ರನ್ನ ಮೀಟಿಂಗ್ ಮಾಡಿದ್ವಿ. ಯಾವುದೇ ಅಲ್ಲೂ ಕೂಡ ಸಮಸ್ಯೆ ಇಲ್ಲ. ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಈ ಜಿಲ್ಲೆಯಲ್ಲಿ ಏನು ಸಮಸ್ಯೆ ಇಲ್ಲ. ಸರ್, ನಾವು ಭವ್ಯವಾದ ಕಟ್ಟಡದಲ್ಲಿ ನಾವು ಬರ್ತಾ ಇದ್ದೀವಿ, ನಡೀತಾ ಇದ್ದೀವಿ. ಈ ಕಟ್ಟಡ ನೋಡೋದಕ್ಕೆ ಒಂದು ವಿಶೇಷವಾಗಿ ಬಹಳ ಸೌಂದರ್ಯಯುತವಾಗಿ ಕಾಣ್ತಾ ಇದೆ. ಸೊ ಈ ಒಂದು ಜಿಲ್ಲೆಯಲ್ಲಿ ಪ್ರಮುಖವಾಗಿ ನೀರಾವರಿ ನೀರಿನ ಸೌಕರ್ಯ ಇಲ್ಲ. ಈ ಕೆರೆಗಳ ಒಂದು ಕಾಯಕಲ್ಪ ಕಲ್ಪಿಸುವಂಥದ್ದು, ಕೆರೆಗಳ ಒಂದು ಅಭಿವೃದ್ಧಿ ಮಾಡುವಂಥದ್ದು, ಕೆರೆಗಳಿಗೆ ಪುನರುಜ್ಜೀವನ ಕೊಡುವಂಥ ಒಂದು ಕೆಲಸ ಹೇಗೆ ಸಾಗ್ತಾ ಇದೆ ಸರ್? ನೀವು ಹೇಳಿದಾಗೆ ಇಲ್ಲಿ ಅಂತರ್ಜಲ ಮಟ್ಟ 1480 ಅಡಿವರೆಗೂ ಹೋಗಿದೆ ಆಲ್ರೆಡಿ. ಅಷ್ಟರಲ್ಲೂ ನೀರು ಸಿಗ್ತಾ ಇಲ್ಲ. ಇಲ್ಲಿ ಸಾರ್ವಜನಿಕರು ಕೆರೆ ಹೂಳೆತ್ತೋದಕ್ಕೆ ಬಹಳ ಉದಾರವಾಗಿ ದೇಣಿಗೆ ನೀಡಿದ್ದಾರೆ. 500 ರೂಪಾಯಿಂದ 1,000 ರೂಪಾಯಿವರೆಗೂ ದೇಣಿಗೆ ನೀಡಿದವರಿದ್ದಾರೆ. ಮತ್ತೆ ಕೆಲವು ಈಗ ಕಂಪನಿಗಳು CSR ಫಂಡ್ಸ್ ಅಲ್ಲಿ ನೆಲಮಂಗಲದಲ್ಲಿ ಒಂದೇ ಕಂಪನಿ 4 ಕೆರೆಗಳನ್ನ ಹೂಳೆತ್ತೀವಿ ಅಂತ ಹೇಳಿ ನಮ್ಗೆ ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ. ಇನ್ನೊಂದ್ 2 ಕಂಪನಿ 2 ಕೆರೆ. ಇನ್ನೊಂದು ವಿಶೇಷ ಅಂತಂದ್ರೆ ಜನರು ಕೂಡ ಈಗ ನಾವು ದೇವನಹಳ್ಳಿ ತಾಲೂಕು 1ರಲ್ಲೇ ಒಂದು 8 ಕೆರೆ ನಡೀತಾ ಇದೆ. ದೊಡ್ಡಬಳ್ಳಾಪುರದಲ್ಲಿ 1 ಕೆರೆ. ವಿಜಯ ಬ್ಯಾಂಕ್ ಕೂಡ ಅವ್ರ CSR ಫಂಡ್ ಅಲ್ಲಿ 10 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ ದೊಡ್ಡಬಳ್ಳಾಪುರದ ನಾಗರಕೆರೆಗೆ. ನೆಲಮಂಗಲದಲ್ಲಿ ಈಗ 1 ಕೆರೆ ಕಂಪ್ಲೀಟ್ ಮಾಡಿದ್ದೀವಿ. ಸುಮಾರು ಈಗ ಒಂದು 10 ಕೆರೆ ಹೂಳೆತ್ತಕ್ಕೆ ಕಂಪನಿಗಳು ಅವ್ರ CSR ಫಂಡ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿ ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ. ನಾವಿವತ್ತು ಟಿಪ್ಪು ಸುಲ್ತಾನ್ ಹುಟ್ಟಿದಂತಹ ದೇವನಹಳ್ಳಿ ಕೋಟೆ ಬಳಿ ಇದ್ದೀರಿ. ಕೋಟೆ ಸಮೀಪದಲ್ಲೇ ಎದುರುಗಡೆನೇ ಇರುವಂತಹ ಸಿಹಿ ನೀರಿನ ಕೆರೆ ಆವರಣದಲ್ಲಿದ್ದೀರಿ. ಈ ಸಿಹಿ ನೀರು ಕೆರೆಗೆ ಈಗ ಕಾಯಕಲ್ಪ ಕೊಡುವಂತಹ, ಕೆರೆಗೆ ಪುನರುಜ್ಜೀವನ ಕೊಡುವಂತ ಒಂದು ಮಹತ್ವದ ಒಂದು ಕೆಲಸ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ನಮಗೆ ಸಾರ್ವಜನಿಕರ ಇದರಿಂದ ನಾವು ಕೆಲಸ ಮಾಡ್ತಾ ಇದ್ವಿ. ಯಾವುದೇ ಒಂದು ಸರ್ಕಾರಿ ದುಡ್ಡಿಂದ ಮಾಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ಇದಕ್ಕೇನು ಮಾಡ್ತೀವಿ ಅಂದ್ರೆ ಟ್ರ್ಯಾಕ್ ಮಾಡಿ ಸುತ್ತು ಫೆನ್ಸಿಂಗ್ ಮಾಡಿ ಯಾವುದೇ ಒಂದು ಗಾಡಿ ಒಳಗಡೆ ಮಣ್ಣು ಗಿಣ್ಣು ಏನು ಬೆಳೆದಿರ್ತಾರ ನಾವು ಒಂದು ಟ್ರ್ಯಾಕ್ ಮಾಡ್ತಾ ಇದ್ವಿ. ಇಡೀ ಊರಲ್ಲಿರೋ ರಾಜಕಾಲುವೆಗಳನ್ನ ಆಲ್ರೆಡಿ ರಾಜಕಾಲುವೆಗಳು ಒತ್ತುವರಿ ಆಗಿದೆ. ರಾಜಕಾಲುವೆ ಒತ್ತುವರಿನ ತರವೆ ಮಾಡಿಸಿ ಎಲ್ಲ ಕಾರ್ಯ ನಡೆದಿದೆ. ಅದು ಕೆಲವೇ ದಿನದಲ್ಲಿ ಅದೆಲ್ಲ ತೆಗೆದು ಮತ್ತೆ ಆ ಬಿದ್ದಿರೋ ನೀರೆಲ್ಲ ಒಳಗಡೆ ಕೆರೆಗೆ ಬರೋ ಥರ ಮಾಡಿ ಅಂತರ್ಜಲ ಆಲ್ರೆಡಿ ನಮ್ಮ ಪುರಸಭೆಯಲ್ಲಿ ಬೋರ್ಗಳಿದಾವೆ. ಇಡೀ ಊರಿಗೆ ಇಲ್ಲಿಂದ ಸಪ್ಲೈ ಆಗ್ತದೆ ನೀರು. ಸಾಕಷ್ಟು ಹೌದು ಸರ್. ಹೌದು, ಅಂತರ್ಜಲ ಉತ್ಪತ್ತಿ ಆಗೋದಕ್ಕೋಸ್ಕರ ನಾವು ಇದನ್ನು ಮಾಡ್ತಾ ಇದ್ದೀವಿ ಸರ್ ಸಾರ್ವಜನಿಕರವಾಗಿ. ವೀಕ್ಷಕರೇ, ಕೇಳಿದ್ರಲ್ಲ, ನೀರು, ಜಲ ಸಂರಕ್ಷಣೆ ನಮ್ಮ ಕಾನೂನಿನ ಒಂದು ಭಾಗ. ನಮ್ಮ ಕಾನೂನಿನ ಕಾರ್ಯಕ್ರಮದಲ್ಲಿ ಜಲ ಸಂರಕ್ಷಣೆಯೂ ಕೂಡ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ. ಸ್ವಚ್ಛ ಪರಿಸರ, ಸ್ವಚ್ಛ ನಿರ್ಮಾಣ, ಒಂದು ಸ್ವಚ್ಛ ವ್ಯವಸ್ಥೆ ರೂಪಿಸೋದು ಕೂಡ ನಮ್ಮ ಒಂದು ಕಾನೂನಿನ ಕಾರ್ಯಕ್ರಮ. ಇಂತಹ ಒಳ್ಳೆಯ ಒಂದು ಕೆಲಸ ಮಾಡ್ತಾ ಇದ್ದಾರೆ, ಮಾದರಿಯಾದ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ಚಂದನ ವಾಹಿನಿ ಪರವಾಗಿ ಅವ್ರಿಗೂ ಕೂಡ ನಾವು ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಕುಮಾರ್ ಅವರೇ, ನಿಮ್ಮ ಒಂದು ಯಶಸ್ಸು, ನಿಮ್ಮ ಒಂದು ಗುರಿ, ನಿಮ್ಮ ಒಂದು ಉದ್ದೇಶ ಈಡೇರಲಿ ಅಂತ ನಾವು ಹಾರೈಸ್ತಾ ಇದ್ದೀವಿ. ಥ್ಯಾಂಕ್ ಯು. ಇದೊಂದು ಬಹಳ ಒಂದು ನಿಜಕ್ಕೂ ನಮ್ಮ ನೀರು ನಮ್ಮ ಹಕ್ಕು ಅನ್ನುವಂಥ ಒಂದು ಕಾನ್ಸೆಪ್ಟ್ಗೆ ಒಂದು ಬಹಳ ಪೂರಕವಾದಂಥದ್ದು. ಅದರಲ್ಲೂ ಪ್ರಮುಖವಾಗಿ ಜಲ ಸಂರಕ್ಷಣೆ, ಪರಿಸರ ಸಂರಕ್ಷಣೆಗೂ ಕೂಡ ಇದೊಂದು ರೀತಿ ನಾಂದಿ ಆಗುತ್ತೆ ಅಂತ. ವಿಶೇಷ ಅಂದ್ರೆ ಈಗ ಇವತ್ತು ಬೆಳಿಗ್ಗೆ ಒಬ್ರು ಚೇತನಗೌಡ ಅಂತ ಹೇಳಿ ಒಂದು ಬ್ಯಾಡ್ರಳ್ಳಿ ಕೆರೆ ಅವರೊಬ್ಬರೇ ಮಾಡ್ತೀವಿ ಅಂತ ಹೇಳಿ ಇವತ್ತು ಪೂಜೆ ಮಾಡಿದ್ದಾರೆ. ಇನ್ನೊಬ್ರು ಪೂರ್ಣೇಶ್ ಅಂತ ಬಂದ್ರು, ಅಣ್ಣೇಶ್ವರ ಕೆರೆನ ನಾನು ಮುಂದಿನ ವಾರ ಶುರು ಮಾಡ್ತೀನಿ ಅಂತ ಹೇಳಿ ಅವರೊಬ್ಬರೇ ಈಗ ವಾಲಂಟಿಯರ್ ಆಗಿ ಜನರ ಮುಂದೆ ಬರ್ತಿದ್ದಾರೆ. ನಾವು ಹೂಳೆತ್ತಿ ಅದನ್ನ ನೀರನ್ನ ಸಂರಕ್ಷಣೆ ಮಾಡೋಣ ಅಂತ ಹೇಳಿ. ಅದೇ ರೀತಿ ಸೊ ನೀರು ಮತ್ತೆ ಪರಿಸರ ಸಂರಕ್ಷಣೆಯನ್ನು ಕೂಡ ಕಾನೂನಿನ ಪರಿಧಿಗೆ ಕೊಡುವಂಥದ್ದು. ಶುದ್ಧವಾದ ನೀರು, ಶುದ್ಧವಾದ ಗಾಳಿ, ಶುದ್ಧವಾದ ಪರಿಸರ ನಮ್ಮ ಹಕ್ಕು, ಅದು ಕಾನೂನಲ್ಲೂ ಕೂಡ ಅದು ಹೇಳುತ್ತೆ. ಸೊ ಹೇಗೆ ಇದಕ್ಕೆ ಪ್ರೇರಣೆ, ಹೇಗೆ ಇದು ಯಾವ ರೀತಿ ನೀವು ಇದನ್ನ ಜನರನ್ನ ಮನವೊಲಿಸುವಂಥದ್ದು, ಜನರನ್ನ ತೊಡಗಿಸ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ? ಜನರಿಗೆ ಏನಪ್ಪಾ ಅಂತಂದ್ರೆ ಅವರ ಕೊಟ್ಟ ಹಣ ಸದುಪಯೋಗ ಆಗತ್ತೆ ಅಂತಂದ್ರೆ ಖಂಡಿತವಾಗಿ ಜನ ದೇಣಿಗೆನ ನೀಡ್ತಾರೆ ಅನ್ನೋದು ಗ್ರಾಮಾಂತರ ಜಿಲ್ಲೆಯ ಉದಾಹರಣೆ. ನಾವು ಫಸ್ಟ್ 1 ಕೆರೆ ಮಾಡಿದ್ವಿ. ಈಗ ವಿಶೇಷ ಅಂತಂದ್ರೆ ಈಗ ನಾನು ಕೆರೆಗಳಿಗೆ ನಾನು ಎಷ್ಟೊಂದು ಇವತ್ತು ಹೇಳಿದ್ದೆಲ್ಲ ಬೆಳಿಗ್ಗೆ ಒಂದು ಪೂಜೆ ಮಾಡಿದ್ರು ನಾನು ಹೋಗ್ಲೇ ಇಲ್ಲ. ನಮ್ಮ ಒಬ್ಬ ವಿಲೇಜ್ ಅಕೌಂಟೆಂಟ್ ಮಾಡಿಸಿದ್ದಾನೆ ಅದನ್ನ. ಮತ್ತೆ ಇನ್ನು 3 ಇದು ಕೆರೆಗಳನ್ನ ಒಬ್ಬ ವಿಲೇಜ್ ಅಕೌಂಟೆಂಟ್ ಮತ್ತೆ ಒಬ್ಬ ಗ್ರಾಮ ಪಂಚಾಯತ್ PDO ಇಬ್ರು ಸೇರ್ ಮಾಡ್ತಿದ್ದಾರೆ. ಅಂದ್ರೆ ನಮ್ಮ ಎಲ್ಲ
ಇದು ನನ್ನ ಒಬ್ಬನ ಪ್ರಯತ್ನ ಅಲ್ಲ. ವಿಲೇಜ್ ಅಕೌಂಟೆಂಟು, ರೆವಿನ್ಯೂ ಇನ್ಸ್ಪೆಕ್ಟರು, ನಮ್ಮ ಸಿರಿಸ್ತೇದಾರ್, ತಹಸೀಲ್ದಾರ್ ಎಲ್ಲರ ಪ್ರಯತ್ನ, PDOಗಳದ್ದು. ಒಬ್ಬ PDO 3 ಕೆರೆನ ನೋಡ್ಕೊಂತಿದ್ದಾರೆ. ಅವರು ಎವ್ರಿ ಡೇ ಎಷ್ಟು ಪ್ರೋಗ್ರೆಸ್ ಆಗತ್ತೆ ಎಲ್ಲ ನೋಡ್ತಾರೆ. ಹಿಂದೆ ಎಲ್ಲ ಹೇಳ್ತಾ ಇದ್ರು ಕೆರೆ ಹೂಳೆತ್ತುವಂಥದ್ದು, ಕೆರೆ ಕಟ್ಸುವಂಥದ್ದು ಬಹಳ ಪುಣ್ಯ ಕಾರ್ಯ ಅಂತ. ಇಲ್ಲಿನ ಜನರು ಈ ಒಂದು ಕಾರ್ಯದಲ್ಲಿ ತೊಡಗಿರುವಂಥದ್ದು, ಅದರಲ್ಲೂ ಸ್ವಯಂ ಪ್ರೇರಿತವಾಗಿ ಜನರೇ ಮುಂದೆ ಬಂದು ಜನರ ಕೆರೆ ಉಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರದಿಂದ ಯಾವುದೇ ಹೆಚ್ಚಿನ ಅನುದಾನ ಪಡೆಯದೆ ಜನರು ಮತ್ತೆ ಜಿಲ್ಲಾಧಿಕಾರಿಗಳಾದ ಕರಿಗೌಡರ ಒಂದು ಸಹಭಾಗಿತ್ವದಲ್ಲಿ ಈ ಕಾಮಗಾರಿ ನಡೀತಾ ಇದೆ. ಕೆರೆ ಹೂಳೆತ್ತಿ ಇಲ್ಲೊಂದು ಆಕರ್ಷಕವಾದಂತಹ ಒಂದು ಉದ್ಯಾನವನವನ್ನ ನಿರ್ಮಾಣ ಮಾಡುವಂತಹ ಮತ್ತೆ ಈ ಒಂದು ವಾಕಿಂಗ್ ಪಾತ್ ನಡೆದಾಡೋದಕ್ಕೆ ಒಂದು ಸೂಕ್ತ ರೀತಿಯಾದಂತಹ ಒಂದು ವ್ಯವಸ್ಥೆನ ಕಲ್ಪಿಸುವಂತ ಹಲವಾರು ಕಾಮಗಾರಿಗಳು ಇಲ್ಲಿ ನಡೀತಾ ಇದೆ. ಈ ಒಂದು ಕಾಮಗಾರಿಗಳ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾರೆ ಈ ಕೆರೆ ಪಕ್ಕದಲ್ಲಿ ಭೂಮಿ ಹೊಂದಿರುವಂತಹ ಜಮೀನ್ದಾರ ಬಾಬು ಅವರು. ಸುಮಾರು ಒಂದು 2-2.5 ತಿಂಗಳಿಂದ ಮಾನ್ಯ ಜಿಲ್ಲಾಧಿಕಾರಿ ಅವರ ಸ್ವಯಂ ಪ್ರೇರಿತ ಇಂಟ್ರೆಸ್ಟ್ ಇಂದ ಇಲ್ಲಿ ಕಾಮಗಾರಿ ನಡೀತಾ ಇದೆ. ಇದರಲ್ಲಿ ಫಸ್ಟ್ ಹೂಳೆತ್ತೋದು ಕಾರ್ಯಕ್ರಮ ಮಾಡಿದ್ರು. ಎಲ್ಲಾ ವೆಹಿಕಲ್ಸ್ ಬರೀ ಡೀಸೆಲ್ಗೋಸ್ಕರನೇ ಅಂತ ಇದು ಮಾಡಿ ಎಲ್ಲಾರು JCB ಮತ್ತೆ ವೆಹಿಕಲ್ಸ್ ಎಲ್ಲ ಕೊಟ್ರು. ಅದಾದ್ಮೇಲೆ ಈಗೆಲ್ಲ ನಿಲ್ಲಿಸಿ ವಾಕಿಂಗ್ ಪಾತ್ ಮತ್ತೆ ಉದ್ಯಾನವನದ ಕಾಮಗಾರಿ ಪ್ರಾರಂಭಿಸಿ ಅರ್ಧ ಭಾಗ ವಾಕಿಂಗ್ ಪಾತ್ ಮುಗಿದಿದೆ. ಇದಕ್ಕೆ ವಿಶೇಷ ಕಾರಣಕರ್ತರಾದ್ರು ಮಾನ್ಯ ಜಿಲ್ಲಾಧಿಕಾರಿಗಳೇ. ಸರ್, ಈಗ CSR ಫಂಡ್ ಕೂಡ ಬಹಳ ಒಂದು ಅಭಿವೃದ್ಧಿಯಲ್ಲಿ ಒಂದು ಮಹತ್ವದ ಪಾತ್ರ ವಹಿಸುವಂಥದ್ದು. ಅಭಿವೃದ್ಧಿಗೆಗೋಸ್ಕರನೇ ಅವರು ನಿರ್ದಿಷ್ಟವಾಗಿ ಒಂದಿಷ್ಟು ಪ್ರಮಾಣದ ಹಣ ಕೊಡಬೇಕು ಅನ್ನುವಂಥ ಒಂದು ಕಾನೂನಿದೆ. ಆ ಕಾನೂನನ್ನು ಹೇಗೆ ಸದ್ಬಳಕೆ ಮಾಡ್ಕೊಳ್ತಾ ಇದೆ, ಅದರಲ್ಲೂ ಪ್ರಮುಖವಾಗಿ ಬೇರೆ ಬೇರೆ ಮೂಲಸೌಕರ್ಯಗಳು, ಅದರಲ್ಲೂ ನಿರ್ದಿಷ್ಟವಾಗಿ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿ. ಸೊ ಹೇಗೆ ಈಗ ದೊಡ್ಡಬಳ್ಳಾಪುರದಲ್ಲಿ ಒಂದು ಅಜಾಕ್ಸ್ ಫಿಯೋರಿ ಅಂತ ಹೇಳಿ ಅವರು ಒಂದು 3.5 ಕೋಟಿ ವೆಚ್ಚದಲ್ಲಿ ಒಂದು ಶಾಲಾ ಕಟ್ಟಡವನ್ನು ಕಟ್ಸ್ಕೊಡ್ತಾ ಇದ್ದಾರೆ. ನೆಲಮಂಗಲದ ಒಂದು ರೆಸಿ ಫಾರ್ಮಾ ಅನ್ನೋ ಕಂಪನಿ ನಮ್ಗೆ ಇಡೀ ಇಂಡಿಯಾದಲ್ಲಿ ನಮ್ಮ ದೇವನಹಳ್ಳಿಯಿಂದ ಫಿಕಲ್ ಸ್ಲಡ್ಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ. ನಿಮ್ಗೆ ಫಿಕಲ್ ಸ್ಲಡ್ಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದ್ರೆ UGD ರಸ್ತೆ ಆಗಿಯೋ ಪ್ರಮೇಯನೇ ಬರುವುದಿಲ್ಲ. ಆ ತರದಲ್ಲಿ ಒಂದು ರೆಸಿ ಫಾರ್ಮಾ ಅನ್ನೋ ಕಂಪನಿ ನೆಲಮಂಗಲದಲ್ಲಿ ಫಿಕಲ್ ಸ್ಲಡ್ಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡ್ತೀವಿ ಅಂತ ಹೇಳಿ ನನಗೆ ನಿನ್ನೆ ಬಂದು ಒಂದು ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಅವರ ಆದಾಯದಲ್ಲಿ 2% CSR ಯೂಸ್ ಮಾಡ್ಬೇಕಂತ ನಿಯಮ ಇದೆ. ನಾವು ಮನವಿ ಮಾಡಿದ ತಕ್ಷಣ ಅವರೇ ನಮ್ಮ ಮನವಿಗೆ ಸ್ಪಂದಿಸ್ತಾ ಇರೋದ್ರಿಂದ ಕಾನೂನಿನ ನಿಜವಾದ ಅನುಷ್ಠಾನ ಆಗ್ತಾ ಇದೆ ಇಲ್ಲಿ ಅಂತ. ಕಂಪನೀಸ್ ಇನ್ವಾಲ್ವ್ಮೆಂಟ್ ಇದೆ, ನಮ್ಮ ಸಿಬ್ಬಂದಿ, ಜಿಲ್ಲಾಡಳಿತದ ಎಲ್ಲ ಸಿಬ್ಬಂದಿ ಕೂಡ ಇನ್ವಾಲ್ವ್ಮೆಂಟ್ ಇದೆ, ಆಗ್ತಾ ಇದೆ. ಸರ್, ಇಷ್ಟು ಸುಂದರವಾದ ಕಟ್ಟಡ, ಇಷ್ಟೆಲ್ಲ ಒಂದು ವ್ಯವಸ್ಥೆಗಳಾಗ್ತಾ ಇದೆ. ಈ ಒಂದು ಡಿಜಿಟಲೀಕರಣ ಅಂದ್ರೆ ಜನರಿಗೆ ನಾವು ಆಧುನಿಕ ತಂತ್ರಜ್ಞಾನ ಮತ್ತೆ ತಂತ್ರಜ್ಞಾನದಲ್ಲಿ ನಾವು ನಾಗಾಲೋಟದಲ್ಲಿ ಸಾಕ್ತಾ ಇದ್ದೇವೆ. ಇವತ್ತಿದ್ದ ತಂತ್ರಜ್ಞಾನ ನಾಳೆ ಇರಲ್ಲ, ನಾಡಿದ್ದಿದ್ದ ತಂತ್ರಜ್ಞಾನ ಮುಂದಿನ ದಿವಸಕ್ಕೆ ಇರಲ್ಲ. ಸೊ ಈ ಒಂದು ಸಂದರ್ಭದಲ್ಲಿ ಜನರಿಗೆ ಆಡಳಿತ ವ್ಯವಸ್ಥೆ ಬಹಳ ಹತ್ರ ಅಂದ್ರೆ ಸಮೀಪವಾಗಿ ಸಿಗುವಂತದ್ದು, ಬೆರಳ ತುದಿಯಲ್ಲೇ ಸಿಗುವಂತ ಒಂದು ಆಡಳಿತ ವ್ಯವಸ್ಥೆಗೆ ಹೇಗೆ ಒಂದು ಈ ಕಟ್ಟಡ ಒಂದು ಪೂರಕ ಆಗ್ತಾ ಇದೆ, ಹೇಗೆ ಈ ಕಟ್ಟಡ ಒಂದು ನಾಂದಿ ಆಗ್ತಾ ಇದೆ, ಮಾದರಿ ಆಗ್ತಾ ಇದೆ ಅಂತ. ಈಗ ನಮ್ಮಲ್ಲಿ ಆಡಳಿತ ಕಂದಾಯ ಇಲಾಖೆ ಭೂಮಿ ತಂತ್ರಾಂಶ ಇದೆ. ಎಲ್ಲ RTCಗಳದ್ದು ನಿಮ್ಮ ಭೂಮಿಯಲ್ಲಿ ಸಿಕ್ಬಿಡುತ್ತೆ. ನಮ್ಮ ಮೇನ್ ನಮ್ಮ ರೈತರು ನಮ್ಮ ತಾಲೂಕು ಕಚೇರಿ ಅಥವಾ ಜಿಲ್ಲಾ ಕಚೇರಿಗೆ ಬರೋದು ನ್ಯಾಯಾಲಯ ಪ್ರಕರಣಗಳಿಗೆ. ನಮ್ಮ ಎಲ್ಲ ತಾಲೂಕು ಕಚೇರಿಗಳಲ್ಲಿ AC ಆಫೀಸ್ ಮತ್ತೆ DC ಆಫೀಸ್ ಎಲ್ಲ ವಿವಾದಾಸ್ಪದ ಪ್ರಕರಣಗಳನ್ನ ರೆವಿನ್ಯೂ ಕೋರ್ಟ್ ಕೇಸ್ ಮಾನಿಟರಿಂಗ್ ಸಿಸ್ಟಮ್ ಅಂತ ತಂತ್ರಾಂಶದಲ್ಲಿ ಅಳವಡಿಸಿದ್ದೀವಿ. ಈಗ ಆನ್ಲೈನ್ ಫೈಲಿಂಗ್ ಕೂಡ ಮಾಡ್ಬೋದು ರೈತರು ಅಥವಾ ವಕೀಲರು. ಈಗ ಆದೇಶ ಆಗಿದ್ದು ಕೂಡ ನಾವು ಅವಶ್ಯಕತೆ ಇಲ್ಲ, ನಾವು ಅಪ್ಲೋಡ್ ಮಾಡ್ತೀವಿ. ಮತ್ತೆ ಇವನು ವಿವಾದಾಸ್ಪದ ಪ್ರಕರಣ ಬಗೆಹರಿದ ನಂತರ ಯಾರ ಖಾತೆ ಆಗ್ಬೇಕು ಅದು ಕೂಡ ಆನ್ಲೈನ್ ಅಲ್ಲಿ ಆಗುತ್ತೆ. ಈಗ ರೈತರು ತಗೊಂಡೋಗಿ ತಾಲೂಕು ಕಚೇರಿಯಲ್ಲಿ ಕೊಡ್ಬೇಕಂತ ಏನಿಲ್ಲ. ಆ ರೀತಿಯಲ್ಲಿ ಅದು ಕೂಡ ಕೆಲಸ ಆಗ್ತಿದೆ. ಈ ಡಿಜಿಟೈಸೇಷನ್ ಅನ್ನೋದು ಇನ್ನು ತುಂಬಾ ಆಗ್ಬೇಕು, ಆದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಕಂದಾಯ ಇಲಾಖೆಯಲ್ಲಿ ಆಗಿದೆ. ಭೂಮಿ ತಂತ್ರಾಂಶ ಬಂದ್ಮೇಲೆ ಇಟ್ಸ್ ಆಕ್ಚುಲಿ ಒಂದು ಕಂದಾಯ ಇಲಾಖೆಯಲ್ಲಿ ಒಂದು ಕ್ರಾಂತಿ ಅಂತ ಹೇಳ್ಬೋದು, ಅದು ಆಗಿದೆ. ಸರ್, ಇದೊಂದು
ಬಹಳ ಒಂದು ಭವ್ಯ ಒಂದು ಸಭಾಂಗಣ. ಇದರಿಂದ ಸಾಕಷ್ಟು ಕಾರ್ಯಕ್ರಮಗಳು ನಡಿಬೇಕಾಗತ್ತೆ, ಕುಂದುಕೊರತೆ ಸಭೆಗಳು ಕೂಡ ನಡೆಸಬೇಕಾಗತ್ತೆ, ಮತ್ತೆ ಕಾನೂನಿನ ಅರಿವು ಮತ್ತೆ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಒಂದು ತೋರಿಸುವಂತ ಜನರಿಗೆ ಅಧಿಕಾರಿಗಳಿಗೆ ಸರ್ಕಾರಿ ನೌಕರರಿಗೆ ಮಾಹಿತಿ ನೀಡುವಂತ ಒಂದು ಭವ್ಯ ಸಭಾಂಗಣ ಇದು. ಈ ಸಭಾಂಗಣದ ವೈಶಿಷ್ಟ್ಯತೆ ಏನು ಸರ್? ಇದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡರ ಒಂದು ಕನಸು. ಅವ್ರಿಗೆ ಒಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಸಾರ್ವಜನಿಕರ ಕೆಲಸದ ಜೊತೆಗೆ ಒಂದು ಸಾಂಸ್ಕೃತಿಕ ವೇದಿಕೆ ಆಗ್ಬೇಕು ಅನ್ನೋದು ಅವರ ಒಂದು ಕನಸಿಟ್ಟು ಈ ತರ ಮಾಡಿಸಿದ್ದಾರೆ. ಇಲ್ಲಿ ಸಾರ್ವಜನಿಕ ಅಹವಾಲು ಸಭೆಗಳು, ಕಾನೂನು ಅರಿವಾದ ಕಾರ್ಯಕ್ರಮಗಳು, ಸ್ಥಳೀಯರಿಗೆ ಸಂಜೆ ಟೈಮು ಅವರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಎಲ್ಲ ರೀತಿ ಅನುಕೂಲ ಆಗುತ್ತೆ. ಇದು ನೋಡಿ 500 ಜನ ಒಟ್ಟಿಗೆ ಕೂತು ಕಾರ್ಯಕ್ರಮ ಅಥವಾ ಸಭೆಯನ್ನು ನಡೆಸಬಹುದು. ಇದು ಎಲ್ಲ ಕಾಮಗಾರಿ ಮುಗ್ದಿದೆ, ಚೇರ್ಸ್ ಹಾಕೋದಷ್ಟೇ ಬಾಕಿ ಇದೆ. ಇದು ಒಂದು 3 ದಿವಸದಲ್ಲಿ ಕಾಮಗಾರಿ ಕೂಡ ಅದು ಮುಗಿಯುತ್ತೆ. ಸರ್, ಈಗ ರೈತರ ಸಾಲ ಮನ್ನಾ, ಸೊ ಇದು ಕೂಡ ಬಹಳ ಒಂದು ಪ್ರಮುಖವಾದಂತ ಒಂದು ಕಾರ್ಯಕ್ರಮ. ಸಾಕಷ್ಟು ಜನ ರೈತ ಸಮುದಾಯಕ್ಕೆ ಇದು ಒಂದು ಸ್ಥೈರ್ಯ ಕೊಡುವಂತಹ, ಒಂದು ಧೈರ್ಯ ಕೊಡುವಂತಹ, ಒಂದು ಬದುಕುವ ಒಂದು ಹಕ್ಕನ್ನ ಕೊಡುವಂತಹ ಒಂದು ಮಹತ್ವದ ಕಾರ್ಯಕ್ರಮ. ಈ ಕಾರ್ಯಕ್ರಮ ಜಿಲ್ಲೆಯಲ್ಲಿ, ಗ್ರಾಮಾಂತರ ಜಿಲ್ಲೆಯಲ್ಲಿ ಹೇಗೆ ಸಾಗ್ತಾ ಇದೆ ಅಂತ? ನಮ್ಮ ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಿಸಿದಂತೆ ಸಹಕಾರ ಸಂಘಗಳಿಂದ ಸಾಲ ಪಡೆದ ಸುಮಾರು 17,000 ರೈತರು ಮತ್ತು ವಾಣಿಜ್ಯ ಬ್ಯಾಂಕ್ಗಳಿಂದ ಸಾಲ ಪಡೆದ 10,000 ರೈತರ ಎಲ್ಲ ಮಾಹಿತಿಯನ್ನ ನಾವು ಸಂಗ್ರಹ ಮಾಡಿದ್ದೀವಿ. ಇನ್ನ ಒಂದು 430 ರೈತರ ಮಾಹಿತಿ ಸಂಗ್ರಹ ಮಾಡಕ್ಕಷ್ಟೇ ಬಾಕಿ ಇದೆ. ಅದರಲ್ಲಿ ನಾವು ಬಹಳ ಮುಂಚೂಣಿಯಲ್ಲಿದ್ದು ಜನರ ಕೆಲಸವನ್ನು ಹಾಕ್ತಾ ಇದೆ. ಆದಷ್ಟು ಬೇಗ ಆಗುತ್ತೆ, ಸಮಸ್ಯೆ ಇದಾಗುತ್ತೆ. ಸರ್, ಒಂದು ನಾವು ಇಲ್ಲಿ ಕೇಳ್ಪಟ್ಟಿದ್ದೊಂದು ಮಹತ್ವದ ಒಂದು ಅಂಶ ಅಂತಂದ್ರೆ, ಪ್ರತಿ ಶನಿವಾರ ನೀವು ಕೋರ್ಟ್ ಕಲಾಪಗಳನ್ನ ಬಹಳ ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದೀರಾ ಅಂತ. ಸೊ ಹೇಗೆ ಅದು ಸಾಗ್ತಾ ಇದೆ, ಹೇಗೆ ಅಚ್ಚುಕಟ್ಟಾಗಿ ಸಾಗ್ತಾ ಇದೆ, ಹೇಗೆ ಈ ಪ್ರಕರಣಗಳ ವಿಲೇವಾರಿ ಆಗ್ತಾ ಇದೆ ಅಂತ? ನಮ್ಮಲ್ಲಿ ಪ್ರತಿ ಶನಿವಾರ, 2ನೇ ಶನಿವಾರ ಹೊರತುಪಡಿಸಿ ಬೆಳಿಗ್ಗೆ 10:30 ಸಂಜೆ 5:15 ಗಂಟೆವರೆಗೆ ಬರೀ ನ್ಯಾಯಾಲಯ ಕಲಾಪಗಳನ್ನು ಮಾತ್ರ ನಡೆಸ್ತಾ ಇದ್ದೀವಿ. ಅಂದ್ರೆ ಬೆಳಿಗ್ಗೆ ಹೊತ್ತು ಕೂಡ ನಡೆಸ್ತಾ ಇರುವಂತದ್ದು ವಿಶೇಷ ಇಲ್ಲಿ. ಮಧ್ಯಾಹ್ನದ ನಂತರ ನಡೆಸುವಂತದ್ದು ನಾವು ನೋಡ್ತಾ ಇದ್ದೀವಿ. ಹೌದೌದು, ನಾವು ಬೆಂಗಳೂರಿನಲ್ಲಿ ಕಚೇರಿ ಇದ್ದಾಗ ಅಲ್ಲಿ ಬರೀ ಮಧ್ಯಾಹ್ನ ಮಾತ್ರ ಮಾಡ್ತಾ ಇದ್ದು. ಇಲ್ಲಿ ಈಗ ರೈತರಿಗೆ ಮತ್ತು ವಕೀಲರಿಗೆ ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಿಂದ ಬೆಳಿಗ್ಗೆ 10:30 ಸಂಜೆ 5:15 ಗಂಟೆಗೆ ಪೂರ್ತಿ ದಿನ ನ್ಯಾಯಾಲಯ ಕಲಾಪವನ್ನು ನಡೆಸ್ತಾ ಎಲ್ಲ ರೀತಿಯ DC ಕೋರ್ಟ್ ಎಲ್ಲ ಕೇಸಸ್ ಹೋಲ್ ಡೇ. ಮತ್ತೆ ಬೇರೆ ದಿವಸ ನಡೆಸ್ತೀವಿ ಅದು, ಆದ್ರೆ ಬೇರೆ ದಿವಸ ಮಧ್ಯಾಹ್ನ 2:30 ಸಂಜೆ 5:15ವರೆಗೆ. ಶನಿವಾರ ಪೂರ್ತಿ ದಿನ ನ್ಯಾಯಾಲಯ ಕಲಾಪಗಳು, ಬೇರೆ ಯಾವುದೇ ಕೆಲಸ ಇರುವುದಿಲ್ಲ. ಪ್ರಕರಣಗಳನ್ನು ಆದಷ್ಟು ಬೇಗ, ಅಂದ್ರೆ ರೈತರಿಗೆ ಒಂದು ಈ ಗ್ಯಾರಂಟಿ ಇರುತ್ತೆ, ಶನಿವಾರ ಅಂದ್ರೆ ನಾವು ಕೇಸ್ ಇರುತ್ತೆ ಅನ್ನೋ ಒಂದು, ಸೊ ಆ ಒಂದು ಟ್ರೆಡಿಷನ್ ಅನ್ನ ಹುಟ್ಟಾಕಿದ್ದೀವಿ ಇಲ್ಲಿ. ಸರ್, ಈಗ ಬಹಳ ಮುಖ್ಯವಾದಂತಹದ್ದು, ಬಹಳ ಒಂದು ಪ್ರಮುಖವಾದ ಕಾರ್ಯಕ್ರಮದ ಪ್ರಮುಖವಾದ ಘಟ್ಟ ಇದು. ರೈತರ ಸಾಲ ಮನ್ನಾ ಬಹಳ ಮಹತ್ವಾಕಾಂಕ್ಷೆ ಇಟ್ಕೊಂಡು ಸಾಲ ಮನ್ನಾ ಮಾಡಿದೆ ಸರ್ಕಾರ. ಅದರಲ್ಲೂ ಪ್ರಮುಖವಾಗಿ ಸಹಕಾರಿ ಬ್ಯಾಂಕ್ಗಳಷ್ಟೇ ಅಲ್ಲ, ವಾಣಿಜ್ಯ ಬ್ಯಾಂಕ್ಗಳ ಅಲ್ಲಿ ರೈತರು ಪಡೆದಿರುವಂತಹ ಸಾಲ ಮನ್ನಾ ಮಾಡುವಂಥದ್ದು, ಒಂದು ರೈತರೆಲ್ಲ ಆತ್ಮಸ್ಥೈರ್ಯ ತುಂಬುವಂಥದ್ದು, ಅವರಲ್ಲಿ ಒಂದು ಜೀವಿಸುವ ಒಂದು ಹಕ್ಕನ್ನ, ಆ ಹಕ್ಕಿಗೆ ಹೆಚ್ಚು ಗೌರವ ಕೊಡುವಂಥದ್ದು. ಬದುಕ್ರಿ, ನೀವು ವ್ಯವಸ್ಥಿತವಾಗಿರ್ರಿ, ನಿಮ್ಮ ಸಮಸ್ಯೆಗಳಿಗೆ ಸರ್ಕಾರ ಇದೆ, ಸ್ಪಂದಿಸುತ್ತೆ ಅನ್ನುವಂಥ ಒಂದು ಸಂದೇಶ ಕೊಡೋ, ಸಾಂತ್ವನ ಕೊಡುವಂಥ ಈ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಹೇಗೆ ಸಾಗ್ತಾ ಇದೆ ಸರ್? ರಾಜ್ಯ ಸರ್ಕಾರ ಈ ಬಜೆಟ್ನಲ್ಲಿ ಘೋಷಣೆ ಮಾಡಿದಂತೆ ಸಹಕಾರ ಸಂಘಗಳಿಂದ ಮತ್ತು ವಾಣಿಜ್ಯ ಬ್ಯಾಂಕ್ಗಳಿಂದ ಪಡೆದ ಸಾಲ ಮನ್ನಾ ಯೋಜನೆಯನ್ನು ಪ್ರಕಟ ಮಾಡಿದೆ. ಈ ಜಿಲ್ಲೆಗೆ ಸಂಬಂಧಿಸಿದಂತೆ ಸಹಕಾರ ಸಂಘಗಳಿಂದ ಸಾಲ ಪಡೆದ 17,000 ಜನ ರೈತರು ಮತ್ತು ವಾಣಿಜ್ಯ ಬ್ಯಾಂಕ್ಗಳಿಂದ ಸಾಲ ಪಡೆದ ಸುಮಾರು 10,000 ರೈತರ ಎಲ್ಲ ಮಾಹಿತಿಯನ್ನು ನಾವು ಸಂಗ್ರಹ ಮಾಡಿದ್ದೀವಿ. ಇನ್ನು 430 ರೈತರ ಮಾಹಿತಿ ಮಾತ್ರ ಸಂಗ್ರಹ ಮಾಡೋದು ಬಾಕಿ ಇದೆ ಅಷ್ಟೇ. ಸಾಲ ಮನ್ನಾ ಯೋಜನೆಯಲ್ಲಿ ನಾವು ಬಹಳ ಮುಂಚೂಣಿಯಲ್ಲಿದ್ದೀವಿ, ವ್ಯವಸ್ಥಿತವಾಗಿ ಕೆಲಸ ಆಗ್ತಾ ಇದೆ. ಅದರಿಂದ ಸರ್ಕಾರದ ಆಶಯದಂತೆ ಸಾಲ ಮನ್ನಾ ಯೋಜನೆಯಲ್ಲಿ ಅನುಷ್ಠಾನ ಮಾಡೋದ್ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮುಂದೆ ಇದೆ. ಸರ್, ಬಹಳಷ್ಟು ಕಾರ್ಯಕ್ರಮಗಳು, ಬಹಳಷ್ಟು ಒಂದು ಹೊಸ ಅನ್ವೇಷಣೆಗಳು, ಹೊಸತನವನ್ನ ನೀವು ಈ ಜಿಲ್ಲೆಯಲ್ಲಿ ರೂಢಿಸ್ಕೊಂಡು ಅದನ್ನ ಅನುಷ್ಠಾನಕ್ಕೆ ತರುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ. ಅದರಲ್ಲೂ ಪ್ರಮುಖವಾಗಿ ಕಂದಾಯ ವಿಚಾರಗಳಲ್ಲಿ ಅದಕ್ಕೆ ಒಂದು ಕಾನೂನಿನ ವ್ಯಾಪ್ತಿಯಲ್ಲಿ, ಕಾನೂನಿನ ಪರಿಧಿಯಲ್ಲಿ ನ್ಯಾಯ ಕೊಡುವಂತ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದೀರಾ. ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ, ತ್ವರಿತವಾಗಿ ನ್ಯಾಯದಾನ ಸಿಗಲಿ, ಈ ಜಿಲ್ಲೆ ಇನ್ನಷ್ಟು ಪ್ರಗತಿಯತ್ತ ಮುನ್ನುಗ್ಲಿ ಅಂತ ಆಶಿಸ್ತಾ, ನಮ್ಮೆಲ್ಲ ಚಂದನ ವಾಹಿನಿಯ ಪರವಾಗಿ ಮತ್ತೆ ಸಮಸ್ತ ವೀಕ್ಷಕರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ನಾವು ನಮ್ಮ ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರತಿ ಶನಿವಾರ 2ನೇ ಶನಿವಾರ ಹೊರತುಪಡಿಸಿ ಬೆಳಿಗ್ಗೆ 10:30 ಸಂಜೆ 5:15ವರೆಗೆ
ನ್ಯಾಯಾಲಯ ಕಲಾಪಗಳನ್ನ ಮಾತ್ರ ತಗೊಂತಾ ಇದ್ದೀವಿ. ಅದರಿಂದ ಏನಪ್ಪಾ ಅಂತಂದ್ರೆ ರೈತರಿಗೆ ಮತ್ತು ವಕೀಲರಿಗೆ ಒಂದು ಗ್ಯಾರಂಟಿ ಇರುತ್ತೆ, ಇವತ್ತು ನಮ್ಮ ಕೇಸ್ ಇರುತ್ತೆ, ಕೋರ್ಟ್ ಇರುತ್ತೆ ಅಂತ ಹೇಳಿ. ಆ ನಿಟ್ಟಿನಲ್ಲಿ ನಡೀತಾ ಇದೆ. ದೂರದರ್ಶನ ವಾಹಿನಿಗೆ ಜಿಲ್ಲಾಡಳಿತದ ಪರವಾಗಿ ನಮಸ್ಕಾರ, ವಂದನೆಗಳು.